ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ಮಾರ್ನಿಂಗಿಂದ ಕಾಮೆಂಟ್ಗಳನ್ನು ಹಾಕಿದ್ದೀರಿ ಮತ್ತು ಇವತ್ತು ನಾನು ಲೈವಲ್ಲಿ ಇರುವುದಿಲ್ಲ. ನೀವೇನಾದರೂ ಕಾಮೆಂಟ್ ಹಾಕಿದರೆ ಅದಕ್ಕೆ ನಾನು ವಿಡಿಯೋ ಮುಖಾಂತರ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ ಆದರೆ ಕಾಮೆಂಟ್ಗಳನ್ನು ಹಾಕ್ತಾಯಿದ್ದೀರಿ. ಸೊ ಕಾಮೆಂಟನ್ನು ಹಾಕಿಲ್ಲ ಅಂತಿಲ್ಲ, ಬಟ್ ಅದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನೀವು ಹಾಕಿರುವಂಥ ಮಾರ್ನಿಂಗಿಂದ ಕಾಮೆಂಟ್ಗಳನ್ನು ಹಾಕಿದ್ದೀರಿ. ಸೊ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ, ಆಮೇಲೆ ನಿಮ್ಮಲ್ಲಿ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇಲ್ಲೊಂದು ಅಭ್ಯರ್ಥಿಗಳು ಕೇಳಿದ್ದಾರೆ, ಸರ್ ಮೈ ಫಸ್ಟ್ ಆಪ್ಷನ್ ಇನ್ ಡೂಯಿಂಗ್ ಆಪ್ಷನ್ ಎಂಟ್ರಿ ಈಸ್ BS ನರ್ಸಿಂಗ್ ಆ್ಯಂಡ್ ಸೆಕೆಂಡ್ ಈಸ್ ಇಂಜಿನಿಯರಿಂಗ್. ನಾವು ಶಾಲ್ ಐ ಡೂ ಆಪ್ಷನ್ ಎಂಟ್ರಿ ಫಾರ್ ಇಂಜಿನಿಯರಿಂಗ್? ಎಸ್, ಅಫ್ಕೋರ್ಸ್. ಇವಾಗ ಏನು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಇಂಜಿನಿಯರಿಂಗ್, ನೀವು ಫಸ್ಟ್ ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಮೇಲೆ ಇದನ್ನು ಬಿಟ್ಟರೆ BS ನರ್ಸಿಂಗ್ ಬಿಟ್ಟಾಗ ಆವಾಗ ನೀವೇನು ಮಾಡ್ಬೋದ್ರಿ, ಈಗ ಫಸ್ಟಿಗೆ ನೀವು ಇಂಜಿನಿಯರ್ ಹಾಕಿರ್ತೀರಾ, ಆಮೇಲೆ BS ನರ್ಸಿಂಗ್ ಬಿಟ್ಟಾಗ ಸೆಕೆಂಡಿಗೆ ನೀವು ನರ್ಸಿಂಗನ್ನು ಆ್ಯಡ್ ಮಾಡ್ಕೋಬೋದು. ಯಾವುದೇ ಥರಂಥ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನಂತಂದರೆ JNM ನರ್ಸಿಂಗ್ ಅಪ್ಲಿಕೇಶನ್ ಈ ತಿಂಗಳಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಕಾದು ನೋಡಬೇಕಾಗತ್ತೆ. ಸೊ ನೆಕ್ಸ್ಟ್ ಇದು ವೆಟ್ರನರಿಗೆ ಸಂಬಂಧಿಸಿದಂಥ ಡೌಟ್ಗಳನ್ನು ಕೇಳ್ತಾ ಇದ್ದಾರೆ. ಸೊ BS MLT ಯಾವ ಮಂತಲ್ಲಿ ಓಪನ್ ಆಗುತ್ತೆ, ಏನು ಓಪನ್ ಆಗುತ್ತೆ ಅಂತ ಕ್ಲಾರಿಫೈ ಮಾಡಿ. ಏನು ಬೇಕು ನಿಮಗೆ, ಯಾವ ಮಂತಲ್ಲಿ ಓಪನ್ ಆಗುತ್ತೆ ಅಂತಂದರೆ ಏನದು ಅರ್ಥ, ಅಡ್ಮಿಷನ್ಗೆ ಕ್ಲಾಸಸ್ ಏನದು? ಸರ್, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಲ್ಲಿ DMLTಗೆ 20 ಸೀಟು ಮಾತ್ರ ಇದೆ. ಅದರಲ್ಲಿ ಫಸ್ಟ್ SC ST ಅವರಿಗೆ ಆದ ಮೇಲೆ ಸೀಟ್ ಉಳಿದರೆ ಮಾತ್ರ ಬೇರೆಯವರಿಗೆ ವೈಟ್ ಮಾಡೋದಾ ಇಲ್ಲ ಪ್ರೈವೇಟ್ ಕಾಲೇಜ್ಗೆ ಅಡ್ಮಿಷನ್ ಮಾಡೋದಾ ತಿಳಿಸಿ. ಐ ಆಮ್ ಫ್ರಾಮ್ ಕೊಡಗು ಕುಶಾಲನಗರ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೋಬೇಕು ಅಂತ ಹೇಳಿದ್ದೀನಿ. ಸೊ ನೋಡಿ, ನೀವು ಇಲ್ಲಿ ಹೆಂಗೆ ಆಯ್ಕೆ ಮಾಡ್ಕೊತಾರಂದರೆ 20 ಸೀಟ್ಗಳಲ್ಲಿ ಓಕೆ, ಅದರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಒಂದು 6 HKಗೆ ರಿಸರ್ವ್ ಮಾಡಿರ್ತಾರೆ ಮತ್ತು 14ಗಳಲ್ಲಿ SC ST OBC ಅವರಿಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ನಿಮ್ಮ ಪ್ರತಿ ಕಾಸ್ಟಲ್ಲೂ ಕೂಡ 2 ಸೀಟ್ಗಳನ್ನು ರಿಸರ್ವ್ ಮಾಡಿರ್ತಾರೆ. ಎಲ್ಲ SC ST ಅವರಿಗೆ ಉಳಿದಿದ್ದಲ್ಲ, ಇದು ಎಲ್ಲರಿಗೂ ಅಟ್ ಎ ಟೈಮ್ ಹಂಚಿಕೆ ಮಾಡ್ತಾರೆ. SC ST ದವ್ರಿಗೆ ಬೇರೆ ರಿಸರ್ವ್ ಇರುತ್ತೆ, OBC ಅವ್ರಿಗೆ ಬೇರೆ ಇರುತ್ತೆ, ಜನರಲ್ದವ್ರಿಗೆ ಬೇರೆ ಇರುತ್ತೆ, ಹೈದರಾಬಾದ್ ಕರ್ನಾಟಕದವ್ರಿಗೆ ಬೇರೆ ಬೇರೆ ಸೀಟು ಹಂಚಿಕೆಗಳನ್ನು ಮಾಡ್ತಾರೆ. ಹೀಗಾಗಿ 20 ಸೀಟ್ಗಳಲ್ಲಿ ಎಲ್ಲರಿಗೂ ಡಿವೈಡ್ ಮಾಡ್ತಾರೆ. ಇಲ್ಲಿ SC ST ದವ್ರಿಗೆ ಕೊಟ್ಟ ಮೇಲೆ ಉಳಿದಿರುವಂಥ ಸೀಟ್ಗಳನ್ನು ನಿಮ್ಗೆ ಕೊಡ್ತಾರೆ ಅಂತ ಆ ಥರ ರೂಲ್ಸ್ ಇಲ್ಲ. ನಿಮ್ಗೆ ಬೇಕಾದರೆ ನಿಮ್ಮ ಇಷ್ಟ, ನೀವು ಪ್ರೈವೇಟಲ್ಲಿ ಹೋಗ್ತಿರೋ ಅಥವಾ ಏನು ಮಾಡ್ತೀರೋ ಅದು ನಿಮ್ಮ ಇಷ್ಟ. ಯಾಕಂದರೆ ಇಲ್ಲಿ ಸೀಟ್ ಕನ್ಫರ್ಮ್ ಯಾರು ಗ್ಯಾರಂಟಿ ಕೊಡೋಂಗಿಲ್ಲ. ನಮಗೆ ಮಾತ್ರ ಆಪ್ಷನ್ ಎಂಟ್ರಿ ಓಪನ್ ಆಗ್ತಾ ಇಲ್ಲ, ಯಾಕೆ? ಓಕೆ, ಇದು BPT ಸಂಬಂಧಿಸಿದಂಥ ಡೌಟ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಬಟ್ ನೀವು ಟ್ರೈ ಮಾಡಿ, ಯಾಕಂದರೆ ವಿದ್ಯಾರ್ಥಿ ನಾನು ತೋರಿಸ್ತೀನಿ ನಿಮಗೆ ಕಾಮೆಂಟ್ ಹಾಕಿರೋದನ್ನು. BS ನರ್ಸಿಂಗ್ ಇನ್ನೂ ತಡ ಆಗುತ್ತೆ, ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. 1,21,000 SC ಕನ್ನಡ ಮೀಡಿಯಮು BS ನರ್ಸಿಂಗ್ ಗೌರ್ಮೆಂಟ್ ಕಾಲೇಜಲ್ಲಿ ಹೋದ ವರ್ಷ ಕೊಟ್ಟಿಲ್ಲ ಯಾರಿಗೂ ಸೀಟ್ 1,21,000ಕ್ಕೆ. ಬಟ್ ಟ್ರೈ ಮಾಡೋದೇನು ಪ್ರಾಬ್ಲಮ್ ಇಲ್ಲ. ಆದರೆ ಪ್ರೈವೇಟ್ ಒಳಗಡೆ GG ಒಳಗಡೆ ನಿಮ್ಗೆ ಸೀಟ್ ಸಿಗುತ್ತೆ. ಸರ್, ಆಪ್ಷನ್ ಎಂಟ್ರಿ ಪೋರ್ಟಲ್ ನಾವು ವರ್ಕಿಂಗ್ ಕಂಡೀಷನ್. ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ಮೈ ಆಪ್ಷನ್ ಪಾಲಿಮರ್ ಟೆಕ್ನಾಲಜಿ ಈಸ್ ಚೇಂಜಸ್ ಇಂಟು ಫಿಸಿಯೋಥೆರಪಿ. ಸೊ ಇದನ್ನೇ ನಾನು ನಿಮ್ಮ ಕಾಮೆಂಟ್ಗಳನ್ನು ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ವೆನ್ ಈ ಸೆಕೆಂಡ್ ರೌಂಡ್ ಇನ್ನೂ ನೋಡಿರಿ, ಫಸ್ಟ್ ರೌಂಡೇ ಮುಗಿದು ಕಷ್ಟ ಇದೆ. ಓಕೆ, ಸೆಕೆಂಡ್ ರೌಂಡ್ ಇನ್ನೂ ಲೇಟ್ ಆಗುತ್ತೆ, ಯಾಕಂದ್ರೆ ಫಸ್ಟ್ ರೌಂಡೇ 28 ತಾರೀಕು ತನಕ ತೊಗೊಂಡೋಗಿದ್ದಾರೆ. ಶುಡ್ ವಿ ಪೇ 750 ವೇಟ್ ಫಾರ್ ಅಂಟಿಲ್ BS ಸೀಟ್ ಮ್ಯಾಟ್ರಿಕ್ಸ್? BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ 750 ಪೇ ಮಾಡಿ. ಅರ್ಜೆಂಟ್ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಪೇ ಈಗ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, ಯಾಕೆ ಮಾಡ್ತೀರಿ ಸುಮ್ಮನೆ? ಐ ಗಾಟ್ 71,000 ರ್ಯಾಂಕ್ KCT ಜನರಲ್ ಮೆರಿಟ್, ವಿಲ್ ಯು ಗೆಟ್ GG? ಎಸ್, GG ಒಳಗಡೆ ಸಿಗುತ್ತೆ. GG ಅಂದರೆ ಪ್ರೈವೇಟ್ ಕಾಲೇಜು ಇದ್ದಾವೆ, 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ ನಿಮಗೆ. ಟ್ರೈ ಮಾಡಿ. ಶುಡ್ ವಿ ಪೇ ಫಾರ್ 750 ಅಂಟಿಲ್ BS ಸೀಟ್ ಮ್ಯಾಟ್ರಿಕ್ಸ್ ಸಮ್ಸ್? ವೇಟ್ ಮಾಡಿರಿ ಬರೋ ತನಕ. ಓಕೆ, ಲಿಸ್ಟ್ ಆಫ್ ಫಾರ್ಮಸಿ ಗೌರ್ಮೆಂಟ್ ಕಾಲೇಜುಗಳು ಜಾಸ್ತಿ ಇಲ್ಲ ಕರ್ನಾಟಕದಲ್ಲಿ, ಒಂದೇ ಗೌರ್ಮೆಂಟ್ ಕಾಲೇಜ್ ಇರೋದು, ಹೀಗಾಗಿ ಲಿಸ್ಟ್ ಮಾಡಿಲ್ಲ. ಓಕೆ, ಕಾಲೇಜ್ ನೇಮ್ ಹೇಳಿ, ಯಾವುದು? ಧಾರವಾಡದ್ದು ಇದು ಫೇಕ್ ಕಾಲೇಜ್ ಬಗ್ಗೆನಾ? ಆ ಲಿಸ್ಟಲ್ಲಿ ಇರೋದು ಬಿಟ್ಟು ಯಾವುದು ಕಾಲೇಜ್ ಇದೆಯಲ್ಲ ಅದೇ ಫೇಕ್ ಕಾಲೇಜು. ಕೊಪ್ಪಳ ಡಿಸ್ಟಿಕ್ ಯಲಬುರ್ಗಿ ತಾಲೂಕು ನಾವು ಗೌರ್ಮೆಂಟ್ ಕಾಲೇಜ್ ಸ್ಯಾಂಕ್ಷನ್ ಆಗಿದೆಯಾ ನೋಡಿರಿ, ಅದ್ರ ಗೊತ್ತಿಲ್ಲ ನನಗೆ. ಇದು ಯಾವುದು ಯಲಬುರ್ಗಿ ಬಗ್ಗೆ ಗೊತ್ತಿಲ್ಲ, ಕೊಪ್ಪಳದೊಂದು ಗೊತ್ತಿದೆ ನನಗೆ, ಯಲಬುರ್ಗಿ ತಾಲೂಕು ನನಗೆ ಗೊತ್ತಿಲ್ಲ. 71,000 2A ಕೆಟಗರಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ನಿಮಗೆ. ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ BO ಸಿಗ್ನೇಚರ್ ಆಗಲೇಬೇಕು, ಕಂಪಲ್ಸರಿ ಇದೆ ಅದು. ಸೊ ಪ್ಲೀಸ್ ರಿಪ್ಲೈ ಮಾಡಿ. ನಾನು ವೆರಿಫೈಯಿಂಗ್ ಸ್ಲಿಪ್ ಡೌನ್ಲೋಡ್ ಮಾಡಿದ್ದೀನಿ, ಬಟ್ ಅದರಲ್ಲೂ ಯಾವ ಇನ್ಫಾರ್ಮೇಷನ್ ಬಿಟ್ಟಿಲ್ಲ. ಹಳೆ ಬಾಕ್ಸ್ ಬ್ಲ್ಯಾಂಕ್ ಇದೆ, ಎಲ್ಲ ಬ್ಲಾಕ್ಸ್ ಬ್ಲ್ಯಾಂಕ್ ಇದೆ. ಆ್ಯಂಡ್ ಥಿಂಗ್ ಈಸ್, ನಾನು KCT ಬರೆದಿಲ್ಲ, ಬಟ್ ಅಪ್ಲಿಕೇಶನ್ ಹಾಕಿದ್ದೀನಿ. ನಾನು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗಲ್ವಾ? ಪ್ಲೀಸ್ ರಿಪ್ಲೈ ಮಾಡಿ. ಏನು ಮಾಡಬೇಕು ನೋಡಿ, ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆಯಲ್ಲೋ ಚೆಕ್ ಮಾಡ್ಕೊಳ್ರಿ. ನೀವು ಆಲ್ರೆಡಿ ನೀವು
ಈ ಸಡನ್ ಬಂದಿರಬೇಕು ಅನಿಸ್ತಾ ಇದೆ, ನಿಮಗೇನೋ ಹಿಂದಿನ ಮಾಹಿತಿ ಗೊತ್ತಿಲ್ಲ ಅನ್ಸುತ್ತೆ. ಸೊ ನೋಡಿ ಏನು ಮಾಡಿದಾರೆ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದವ್ರಿಗೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳಿದರು. ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಒಳಗಡೆ ಬ್ಲ್ಯಾಂಕ್ ಬರ್ತಾ ಇದೆ ಅವ್ರಿಗೆ ಬೆಂಗಳೂರಿಗೆ ಕೂಡ ಕರೆದಿದ್ರು, ಅಂದರೆ ಆನ್ಲೈನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಹೇಳಿದರು. ನಿಮ್ಮದು ಅಪ್ಡೇಟ್ಗಳನ್ನು ಮಾಡಿಕೊಳ್ರಿ ಅಂಥೇಳಿ. ಇವು ಎರಡೂ ಮಿಸ್ ಆಗಿದ್ದರೆ ನೀವು ಅರ್ಜೆಂಟಾಗಿ ತುರ್ತಾಗಿ ನಾಳೆಗೆ ನೀವು ಕೆಗೆ ಕಾಲ್ ಮಾಡಬೇಕು. ಕೆಗೆ ಕಾಲ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ರಿ. ಏನಾಗಿದೆ ಪ್ರಾಬ್ಲಮ್ ಕೇಳ್ಕೊಂಡು ಅವ್ರು ನಿಮ್ಗೆ ಹೇಳ್ತಾರೆ. ಏನಪ್ಪ ಅಂದರೆ ನಿಮಗೆ ಮೇಲ್ ಮಾಡಲಿಕ್ಕೆ ಡಾಕ್ಯುಮೆಂಟ್ಗಳನ್ನು ಮೇಲ್ ಮಾಡಲಿಕ್ಕೆ ಅದು ಹೇಳ್ತಾರೆ, ಅವರು ಅಪ್ಡೇಟ್ ಮಾಡಿಕೊಡ್ತಾರೆ ನಿಮಗೆ. ನಾಳೆಗೆ ನೀವು ತುರ್ತಾಗಿ ಮೇಲ್ ಮಾಡಿ, ಅಥವಾ ಮೇಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕಾಲ್ ಮಾಡಿ ಹೇಳಿ, ಅವ್ರು ಏನು ಮಾಡ್ತಾರೆ ಅದನ್ನು ಅಪ್ಡೇಟ್ ಮಾಡಿಕೊಂಡು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ. ಮಾರಾಯಕ್ಕೆ 1,40,000 ರೂರಲ್ ಕೋಟ ಗೌರ್ಮೆಂಟ್ ಕಾಲೇಜು ಡೌಟ್ ಇದೆ ರೀ. ಗೌರ್ಮೆಂಟ್ ಕಾಲೇಜು ಯಾವ ಕೋರ್ಸ್ಗೆ BS ನರ್ಸಿಂಗಿಗೆ ಡೌಟು ಗೌರ್ಮೆಂಟ್ ಕಾಲೇಜ್ ಸಿಗೋದು, ಬಟ್ GG ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ವಾಟ್ ಅಬೌಟ್ ಫಾರ್ಮಾ ಡಿ ವಾಟ್ ಈಸ್ ದ ಮೀನಿಂಗ್ ಆಫ್ ಫಾರ್ಮಾ ಡಿ? ಓಕೆ, ಸೊ ಏನಂದರೆ ಡಿ ಮತ್ತು ಬಿ, ಇಲ್ಲಿ ಡಿ ಬರೋದಿಲ್ಲ, ನೆನಪಿರ್ರಿ. ಇಲ್ಲಿ ಡಿಪ್ಲೊಮಾ ಫಾರ್ಮಸಿ ಇದರಲ್ಲಿ ಬರೋಂಗಿಲ್ಲ, ಫಾರ್ಮಾ ಡಿ ಅಂತ ಬರುತ್ತೆ. ಅದು ಸೀಟ್ ಮ್ಯಾಟ್ರಿಕ್ಸ್ ಲೇಟ್ ಆಗುತ್ತೆ. ಲ್ಯಾಟ್ರಿನ್ THS ಬಗ್ಗೆ ಹೇಳಿ, ಲ್ಯಾಟ್ರಿನ್ THS ಇನ್ನೂ ಲೇಟ್ ಆಗುತ್ತೆ. ಡೋಂಟ್ ವರಿ ಅಬೌಟ್, ಯಾಕಂದರೆ ಇನ್ನೂ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಕಾಯಬೇಕಾಗುತ್ತೆ. PT ಅಂತ ಬರ್ತಾಯಿದೆ, BPT ನೋಡಿ ಇವಾಗ ಬರ್ತಾಯಿದೆ ನೋಡಿರಿ. PT ಇದ್ದಿದ್ದು ಹೋಗಿ BPT ಅಂತ ಬರ್ತಾಯಿದೆ, ಅಪ್ಡೇಟ್ ಮಾಡ್ಕೊಳ್ರಿ.